ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಅವರು ಸಂಪೂರ್ಣವಾಗಿ ಕಡೆಗಣಿಸಿದರು. ಆ ಒಂದು ಹಿನ್ನೆಲೆಯಲ್ಲಿ 18 ಬೇಡಿಕೆಗಳನ್ನು ಇಟ್ಟು ಇವತ್ತು ಜನವರಿ 6ನೇ ತಾರೀಕು ಐತಿಹಾಸಿಕ ಪಾದಯಾತ್ರೆಯನ್ನೇ ನಮ್ಮ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಕಡದಾಳು ಶಕ್ತಿ ಪೀಠದಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ. ಆ ಪಾದಯಾತ್ರೆಯನ್ನು ಸುಮಾರು 40 ದಿನದ 40 ದಿನದ ಪಾದಯಾತ್ರೆ 700 ಕಿಲೋಮೀಟರ್ ಪಾದಯಾತ್ರೆ ಆಗುತ್ತೆ. ಪ್ರತಿನಿತ್ಯ 20 ಕಿಲೋಮೀಟರ್ ಪಾದಯಾತ್ರೆ. ಬೆಳಿಗ್ಗೆ 7:30 ಗಂಟೆಗೆ ಪ್ರಾರಂಭವಾಗುತ್ತೆ, 11:30 ಗಂಟೆಗೆ 10 ಕಿಲೋಮೀಟರ್ ವರೆಗೆ ನಡೆಯುತ್ತೆ. ಆ ಜಾಗಕ್ಕೆ ಬಂದು ವಿಶ್ರಾಂತಿ ಪಡೆದು ಪ್ರಸಾದ ಮತ್ತು ಪತ್ರಿಕಾಗೋಷ್ಠಿ ಮತ್ತು ಹಿಂದುಳಿದ ವರ್ಗದ ನಾಯಕರುಗಳ ಭೇಟಿ ಎಲ್ಲ ಮುಗಿದ ಮೇಲೆ ಸಂಜೆ 4 ಗಂಟೆಗೆ ಅಲ್ಲಿಂದ ಪ್ರಾರಂಭವಾಗಿ 7 ಗಂಟೆಗೆ ಮತ್ತೊಂದು ಊರಲ್ಲಿ ಬಹಿರಂಗ ಕಾರ್ಯಕ್ರಮ ಇರ್ತದೆ. ಅಲ್ಲಿ ಬಹಿರಂಗ ಕಾರ್ಯಕ್ರಮವನ್ನ ಮುಗಿಸಿ ಅಲ್ಲ ವಾಸ್ತವ್ಯವನ್ನ ಮಾಡಿ ನಾರಾಯಣ ಗುರುಗಳ ಜೀವನ ಚರಿತ್ರದ ಒಂದು ಫಿಲಿಂ 2 ಗಂಟೆ 10 ನಿಮಿಷ ಕಾಲ ಇರತಕ್ಕಂಥ ನಾರಾಯಣ ಗುರುಗಳ ಜೀವನ ಕಾರ್ಯಕ್ರಮ ಸುಮಾರು 20 ರಿಂದ 25 ಬಹಿರಂಗ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ಪ್ರತಿಯೊಂದು ಬಹಿರಂಗ ಕಾರ್ಯಕ್ರಮದಲ್ಲಿರುವ ಕಡೆ ಹಾಲಿ ಮಾಜಿ ಸಮುದಾಯದ ಶಾಸಕರುಗಳು, ಸಮುದಾಯದ ಸಂಬಂಧಪಟ್ಟವರು, ಸಮುದಾಯದ ಮೇಲೆ ಪ್ರೀತಿ ಇರತಕ್ಕಂಥ ಬೇರೆ ಸಮುದಾಯದ ನಾಯಕರುಗಳು ಕೂಡ ಈ ಪಾಯಿಂಟ್ಗಳಲ್ಲಿ ಬಂದು ಅವರು ಭಾಷಣವನ್ನೇ ಮಾಡಿಕೊಡುತ್ತಾರೆ. ಆದ್ರಿಂದ ಚಿತ್ತಾಪುರದಿಂದ ಕರದಾಳದಿಂದ ಪ್ರಾರಂಭ ಆಗುವ ಪಾದಯಾತ್ರೆ ಕರದಾಳ, ಚಿತ್ತಾಪುರ, ಶಾಬಾದ್, ಜಯವರ್ಗಿ, ಶಾಪುರ, ದೇವದುರ್ಗ, ಮಾನವಿ, ನೀರ್ಮಾನವಿ, ಸೀರ್ವಾರ, ಸಿಂಧನೂರು, ಕಾರಡಿಗೆ, ಹೊಸಪೇಟೆ, ಗಂಗಾವತಿ, ಹೊಸಪೇಟೆ, ಚಿತ್ರದುರ್ಗ ಥ್ರೂ ಬೆಂಗಳೂರಿಗೆ ಹೋಗ್ತಾರೆ. ಫೆಬ್ರವರಿ 12ನೇ ತಾರೀಕು ಅಮರನಾಥ ಉಪವಾಸ ಸತ್ಯಾಗ್ರಹವನ್ನೆಯೂ ಕೂಡ ಫ್ರೀಡಂ ಪಾರ್ಕ್ ಅಲ್ಲಿ ಮಾಡಲಿದೆ. ಅದಕ್ಕೋಸ್ಕರ ಕಳೆದ ಸುಮಾರು 1 ತಿಂಗಳ ಕಾಲವಾಗಿ ರಾಜ್ಯದ ಜಿಲ್ಲಾ ಪ್ರವಾಸಗಳು, ತಾಲೂಕು ಪ್ರವಾಸಗಳು ಎಲ್ಲ ಮೀಟಿಂಗ್ಗಳು ನಡೀತಾ ಇದೆ. ನಮ್ಮ ಐತಿಹಾಸಿಕ ಪಾದಯಾತ್ರೆ 9 ಜಿಲ್ಲೆಗಳ ಮುಖಾಂತರ ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಅದು ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ವಿಜಯನಗರ, ಚಿತ್ರದುರ್ಗ, ತುಮಕೂರು, ಬ್ಯಾಂಗ್ಳೂರ್ ಗ್ರಾಮಾಂತರ ಮತ್ತು ಬ್ಯಾಂಗ್ಳೂರ್ ಅರ್ಬನ್ ನಗರ, ಟೋಟಲ್ 9 ಜಿಲ್ಲೆಯಲ್ಲಿ ನಾವು ಪಾದಯಾತ್ರೆ ಮಾಡುತ್ತೀವಿ. ಆದ್ರೆ ಟೋಟಲ್ 31 ಜಿಲ್ಲೆಯಲ್ಲಿ 23 ಜಿಲ್ಲೆಯ ಸಮುದಾಯದ ಕುಲ ಬಾಂಧವರು ಭಾಗವಹಿಸಬೇಕು ಅಂತ ಹೇಳಿ ಒಂದೊಂದು ದಿನ 2 ತಾಲೂಕುಗಳನ್ನ ಆಯ್ಕೆ ಮಾಡಿಕೊಂಡು ಒಂದು ಪಾಯಿಂಟ್ಗೆ 100 ರಿಂದ 150, 200 ಜನರನ್ನೇ ಭಾಗವಹಿಸಬೇಕು ಅಂತಕ್ಕಂಥದ್ದು ಒಂದು ನಿರ್ಣಯವನ್ನೇ ತೆಗೆದುಕೊಂಡಿದ್ದೀವಿ. ಆ ರೀತಿಯಲ್ಲಿ ಪಾದಯಾತ್ರೆಯನ್ನ ಮಾಡಿಕೊಂಡು ಸರ್ಕಾರ ಭಾಗದಿಂದ ಈಗಾಗಲೇ ಒಂದಷ್ಟು ಚರ್ಚೆಯಲ್ಲ ಆಗಿದೆ. ಆದ್ರೆ 5 ಬೇಡಿಕೆಗಳನ್ನೇ ಪ್ರಮುಖವಾದ 5 ಬೇಡಿಕೆಗಳನ್ನ ಈಡೇರಿಸಿದ್ರೆ ಪಾದಯಾತ್ರೆ ಹಿಂದಕ್ಕೆ ತೆಗೆದುಕೊಳ್ಳುವ ಚರ್ಚೆ ಮಾಡಬಹುದು ಅಂತಕ್ಕಂಥ ಮಾತನ್ನ ಹೇಳಿದ್ರಿ. ಅದು ಕೂಡ ದೇಕೇಂಗ ಸ್ವಚ್ಛೇಂಗದಲ್ಲಿ ಏನೂ ಇಲ್ಲ, ಅದು ಮಾಡಿ ತೋರಿಸಿದ್ರೆ. ನಿನ್ನೆ ತಿಪ್ಪಣ್ಣಪ್ಪ ಕಮ್ಮಕ್ಕನವರು ಅಭಿನಂದನೆ ಸಲ್ಲಿಸಿದ್ದಾರೆ. ಕೊಲಿ ಸಮುದಾಯದ ಒಬ್ಬ ಶಾಸಕರು ನಿನ್ನೆ ವಿಧಾನ ಪರಿಷತ್ತಲ್ಲಿ ಯಾವ ರೀತಿಯಲ್ಲಿ ಅಂಬಿಕರ ಚೌಡಯ್ಯ ಪುತ್ಥಳಿಯನ್ನ ಮಾಡಬೇಕನ್ನ ಹೋರಾಟ ಮಾಡಿದರಲ್ಲ, ಇದು ಹಿಂದುಳಿದ ವರ್ಗದ ಒಂದು ಸ್ವಾಭಿಮಾನದ ನಡೆ, ಆ ನಾಯಕರ ನಡೆ. ಇದು ಎಲ್ಲಾ ರಾಜಕೀಯ ಎಲ್ಲಾ ಸಮುದಾಯದಲ್ಲಿ ಇರತಕ್ಕಂಥ ನಾಯಕರುಗಳು ತಿಪ್ಪಣ್ಣಪ್ಪ ಕಮ್ಮಕ್ಕನವ್ರು ನೋಡಿ ಕಲಿಬೇಕು ಅಂತಕ್ಕಂಥ ಮಾತನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಆದ್ರಿಂದ ಅಣ್ಣ ಬಸವಣ್ಣನವರ ಅನುಭವ ಮಂಟಪದಲ್ಲಿದ್ದ ಎಲ್ಲಾ ಶರಣರ ಜಯಂತಿಯೂ ಆಗಬೇಕು, ಎಲ್ಲರ ಶರಣರ ವಚನಗಳೂ ಕೂಡ ಹೊರಗಡೆ ಬರಬೇಕು. ಆದಾಗ ಜಗತ್ತಿಗೆ ಶಾಂತಿ ಮತ್ತು ನೆಮ್ಮದಿಯನ್ನ ಕೊಡಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು. ಆದ್ರಿಂದ ಈಡಿಗರ ಇತಿಹಾಸ, ಈಡಿಗರ ಹಕ್ಕು, ಈಡಿಗರ ರಾಜಕೀಯ ಪ್ರಾತಿನಿಧ್ಯ, ನಾರಾಯಣ ಗುರುಗಳ ಪುತ್ಥಳಿಯನ್ನ ವಿಧಾನಸಭೆ ಬೆಂಗಳೂರು ಎದುರುಗಡೆ ಮಾಡಿಸುವುದು, ಕಲ್ಯಾಣ ಕರ್ನಾಟಕ ವಿಶೇಷವಾಗಿ ಈಡಿಗರನ್ನು ಎಸ್ಟಿ ಮೀಸಲಾತಿಗೆ ಸೇರಿಸಬೇಕು ಅಂತಕ್ಕಂಥದ್ದು, ನಾರಾಯಣ ಗುರು ನಿಗಮಕ್ಕೆ 500 ಕೋಟಿ ಹಣ ಕೊಡಬೇಕು ಅಂತಕ್ಕಂಥದ್ದು, ಇದೆಲ್ಲವನ್ನೆಯೂ ಕೂಡ ನಮ್ಮ ಬೇಡಿಕೆಗಳಿದೆ. ಆದ್ರಿಂದ ಬೇಡಿಕೆಗಳನ್ನಿಟ್ಟು ಸರ್ಕಾರದ ಮುಂದೆ ಬೇಡಿಕೆಯನ್ನಿಟ್ಟು ಸಮುದಾಯದ ಜಾಗೃತಿಯನ್ನೇ ಮಾಡುವುದು, ಅದನ್ನ ಮೂಲಕವಾಗಿ ಸರ್ಕಾರದಿಂದ ಹಕ್ಕನ್ನೇ ಪಡೆಯುವುದು ಉದ್ದೇಶ ಪಾದಯಾತ್ರೆದಾಗಿದೆ. ಇಷ್ಟೊಂದು ಕೂಡ ವಿಷಯಗಳಿದ್ದಾವೆ. ನೀವು ಮತ್ತು ಲಕ್ಷ್ಮೀ ನರಸಿಂಹರು ಕೂಡ 1-2 ನಿಮಿಷದಿಂದ ಮಾತಾಡ್ತಾರೆ. ಆಮೇಲೆ ತಾವುಗಳೇನಾದ್ರೂ ಪ್ರಶ್ನೆ. 700 ಕಿಲೋಮೀಟರ್ 38 ದಿನ ಪಾದಯಾತ್ರೆಯ ನೇತೃತ್ವ ವಹಿಸಿರ್ತಕ್ಕಂಥ ಹೋರಾಟಗಾರರಾಗಿರ್ತಕ್ಕಂಥ ಡಾಕ್ಟರ್ ಶ್ರೀ ಪ್ರಣವಾನಂದ ಸ್ವಾಮೀಜಿಗಳೇ, ವೇದಿಕೆಯ ಮೇಲೆ ಜನಾಂಗದ ಇತಿಹಾಸದಲ್ಲಿ ಇದೊಂದು ಐತಿಹಾಸಿಕ ಘಟನೆ. ಅಂದರೆ ಪೂಜ್ಯ ಸ್ವಾಮೀಜಿಗಳು ಪಾದಯಾತ್ರೆ ಮಾಡ್ತಾ ಇರ್ತಕ್ಕಂಥದ್ದು ಇದು 2ನೇ ಬಾರಿ. ಮೊದಲನೇ ಬಾರಿ ಪಾದಯಾತ್ರೆಯನ್ನ ಫೆಬ್ರವರಿ 2023ರಲ್ಲಿ ಮಾಡಿದ್ರು. ಸುಮಾರು 658 ಕಿಲೋಮೀಟರ್ 40 ದಿನ
ಆಗ ಮಾಡಿದ ಪಾದಯಾತ್ರೆಯ ಸಂದರ್ಭದಲ್ಲಿ 16 ಬೇಡಿಕೆಗಳನ್ನು ಸರ್ಕಾರ ಮುಂದೆ ಇಟ್ಟಿದೆ. ಆ 16 ಬೇಡಿಕೆಗಳಲ್ಲಿ 3 ಬೇಡಿಕೆಗಳು ಇದೆ. ಮೊದಲನೇದು ಈಡಿಗ ಜನಾಂಗಕ್ಕೊಂದು ಅಭಿವೃದ್ಧಿ ನಿಗಮ, ಎರಡನೇದು ಜನಾಂಗದ ಭವಿಷ್ಯಕ್ಕಾಗಿ ಕುಲಶಾಸ್ತ್ರೀಯ ಅಧ್ಯಯನ, ಮೂರನೇದು ಈಡಿಗರ ಅಸ್ಮಿತೆ ದೇವರಾದ ಚಿಗಂದೂರು ಚೌಡೇಶ್ವರಿಯ ದೇವಸ್ಥಾನದ ಆಡಳಿತ ಮಂಡಳಿಗೆ ಖಾಸಗಿಯವರು ನೀಡುತ್ತಿದ್ದಂತ ಅಧಿಕಾರಿ ವರ್ಗದವರು ನೀಡುತ್ತಿರ್ತಕ್ಕಂಥ ಕಿರಿಕಿರಿ ದೌರ್ಜನ್ಯವನ್ನು ನಿಲ್ಲಿಸಬೇಕು ಅಂತಕ್ಕಂಥ ಸ್ವಾಮೀಜಿಗಳ ಆಗ್ರಹ. ಈ ಮೂರನ್ನು ಈಡೇರಿದೆ. ಈಗ ನಾವು ಆ 3 ಬೇಡಿಕೆಗಳ ಕ್ರಿಯಾತ್ಮಕ ಅನುಷ್ಠಾನ ಹಾಗೂ ಹೊಸ ಬೇಡಿಕೆಗಳ ಮತ್ತು ಇದಕ್ಕಾಗಿ ಆಗ್ರಹಕ್ಕಾಗಿ ಈ ಒಂದು ಪಾದಯಾತ್ರೆಯನ್ನ 16/1/2026ರಿಂದ 12/2/2026 ಹಮ್ಮಿಕೊಳ್ಳಲಾಗಿದೆ. ಸ್ನೇಹಿತರೆ, ಈ ಒಂದು ಪಾದಯಾತ್ರೆ ಈಗಾಗಲೇ ಸ್ವಾಮೀಜಿಗಳು ಹೇಳಿದ್ರು 9 ಜಿಲ್ಲೆಗಳಲ್ಲಾಗುತ್ತೆ. ಉಳಿದ 22 ಜಿಲ್ಲೆಗಳು ಅವುಗಳ ಸಹಯೋಗದೊಂದಿಗೆ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ, ಎಲ್ಲೆಲ್ಲಿ ಅನುಕೂಲವೋ ಹಾಗೆ ಪಾದಯಾತ್ರೆಗೆ ಮಿಲನವಾಗಿ ಮುಂದೆ ಸಾಗ್ತಕ್ಕಂಥ ವ್ಯವಸ್ಥೆ ನಡೆಯುತ್ತೆ. ಸ್ನೇಹಿತರೆ, ಈಗ ಸ್ವಾಮೀಜಿಗಳು ಹೇಳಿದಾಗೆ 2 ಹಂತದಲ್ಲಿ ಈ ಪಾದಯಾತ್ರೆ ಪ್ರತಿನಿತ್ಯ ನಡೆಯುತ್ತೆ. ಮೊದಲ ಹಂತ ಅಂದ್ರೆ ಬೆಳಗ್ಗೆ 7 ಗಂಟೆಗೆ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.